ಬೆಂಗಳೂರಿನ ಐಎಎಸ್ಸಿ ದಾಳಿಯ ಮಾಸ್ಟರ್ ಮೈಂಡ್ ಅನ್ನು ಫಿನಿಶ್ ಮಾಡಲಾಗಿದೆ. ಪಾಕ್ನಲ್ಲಿ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರನನ್ನ ಹತ್ಯೆ ಮಾಡಲಾಗಿದೆ. ಎಲ್ಇಟಿ ಪ್ರಮುಖ ಉಗ್ರ ಇವನು ಸೈಫುಲ್ಲಾ ಖಾಲಿದ್ ಅಂದರೆ ಲಷ್ಕರ್ ಎ ತೊಯ್ಬಾದ ಮಾಸ್ಟರ್ ಮೈಂಡ್ ಆಗಿದ್ದ. ಸಾಕಷ್ಟು ದಾಳಿಗಳ ರೂವಾರಿಯಾಗಿದ್ದಾನೆ. ಅದರಲ್ಲೂ ಭಾರತದಲ್ಲಿ ಹಲವು ದಾಳಿಗಳ ಮಾಸ್ಟರ್ ಮೈಂಡ್ ಆಗಿದ್ದಾನೆ ಇವನು. ಕಾಶ್ಮೀರವನ್ನೇ ಕಬ್ಜಾ ಮಾಡ್ತೀನಿ ಅಂತ ಹೇಳಿ ಬೊಗಳೆ ಬಿಡ್ತಿದ್ದ, ಭಾಷಣ ಮಾಡ್ತಿದ್ದ. ಈಗ ನೋಡಿ ಬೀದಿ ಹೆಣವಾಗಿ ಹೋಗಿದ್ದಾನೆ. ಅಪರಿಚಿತರ ಗುಂಡಿನ ದಾಳಿಗೆ ಸೈಫುಲ್ಲಾ ಖಾಲಿದ್ ಬಲಿಯಾಗಿ ಹೋಗಿದ್ದಾನೆ. ಪಾಕ್ನ ಸಿಂಧ ಪ್ರಾಂತ್ಯದಲ್ಲಿ ಸೈಫುಲ್ಲಾ ಖಾಲಿದ್ನನ್ನು ಹತ್ಯೆ ಮಾಡಲಾಗಿದೆ. ಬೆಂಗಳೂರಿನ ಮೊದಲ ಉಗ್ರ ದಾಳಿಯ ಮಾಸ್ಟರ್ ಮೈಂಡ್ ಇವನು. 2005ರ ಡಿಸೆಂಬರ್ 28ರಂದು ಐಎಎಸ್ಸಿ ಮೇಲೆ ದಾಳಿ ನಡೆದಿತ್ತು. ಅಂದರೆ ಭಾರತೀಯ ವಿಜ್ಞಾನ ಸಂಸ್ಥೆ ಮೇಲೆ ಐಎಎಸ್ಸಿಯ ಜೆಎನ್ ಟಾಟಾ ಆಡಿಟೋರಿಯಂನಲ್ಲಿ ದಾಳಿಯಾಗುತ್ತೆ. ರಾತ್ರಿ 7:20ರ ಸುಮಾರಿಗೆ ಗುಂಡಿನ ದಾಳಿ ಆಗಿತ್ತು. ಚೀನಾ ನಿರ್ಮಿತ ರೈಫಲ್ನಿಂದ ಫೈರಿಂಗ್ ಆಗುತ್ತೆ. ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಉಗ್ರರಿಂದ ಅವತ್ತು ದಾಳಿಯಾಗಿತ್ತು. ಈ ದಾಳಿಯ ಹಿಂದೆ ಸೈಫುಲ್ಲಾ ಖಾಲಿದ್ ಸಂಚಿರುವುದು ಕೂಡ ಪತ್ತೆಯಾಗಿತ್ತು. ಪ್ರೊಫೆಸರ್ ಮನೀಶ್ ಚಂದ್ರ ಪುರಿ ಹತ್ಯೆಗೈದಿದ್ರು. 2005ರಲ್ಲಿ ಸ್ಫೋಟಕ ಮಾಹಿತಿ ನೀಡಿತ್ತು ತನಿಖಾ ತಂಡ. ಐಎಎಸ್ಸಿ ದಾಳಿ ಹಿಂದೆ ಉಗ್ರರ ನಂಟಿರುವುದು ಕೂಡ ಪತ್ತೆಯಾಗಿತ್ತು. ಇನ್ನು ಪಾಕ್ ಬಾಂಗ್ಲಾ ಪ್ರಜೆಗಳನ್ನು ವಿಚಾರಣೆಗೆ ಕೂಡ ಒಳಪಡಿಸಲಾಗಿತ್ತು. ಶಂಕಿತರ ವಿಚಾರಣೆ ನಡೆಸಿದ್ರು ಬೆಂಗಳೂರು ಪೊಲೀಸರು. ಭಾರತದ 3 ದಾಳಿಯ ಪ್ರಮುಖ ಮಾಸ್ಟರ್ ಮೈಂಡ್ ಈ ಸೈಫುಲ್ಲಾ ಆಗಿದ್ದಾನೆ. ನೋಡಿ, ಹಾಗಾದರೆ ಎಲ್ಲೆಲ್ಲಿ ದಾಳಿಯಾಗಿತ್ತು, ಇವನು ಹೇಗೆ ಕಾರಣ ಆಗಿದ್ದ? 2001 ಮೊದಲ ದಾಳಿ ರಾಂಪುರದ CRPF ಶಿಬಿರದ ಮೇಲೆ ಅವತ್ತು ದಾಳಿಯಾಗಿತ್ತು. ಸಾಕಷ್ಟು ರೀತಿಯಾದಂತಹ ಸಮಸ್ಯೆಗಳು ಕೂಡ ಉಂಟಾಗಿತ್ತು. ದಾಳಿ ನಂಬರ್ 2 2005ರಲ್ಲಿ ಬೆಂಗಳೂರಿನ ISS ಮೇಲೆ ದಾಳಿಯಾಗಿತ್ತು. ದಾಳಿ ನಂಬರ್ 3 2006ರಲ್ಲಿ ಮಹಾರಾಷ್ಟ್ರದ ನಾಗ್ಪುರದ RSS ಕಚೇರಿ ಮೇಲೆ ಈತನ ಸಹಚರರು ಅಥವಾ ಉಗ್ರ ಸಂಘಟನೆಯವರು ದಾಳಿಯನ್ನು ಮಾಡಿದರು ಈತನ ಸೂಚನೆಯ ಮೇರೆಗೆ. ನೋಡಿ, ಈತನ ಒಂದು ನೀಚ ಬುದ್ಧಿ ಹೇಗಿತ್ತು ಅಂತ ಹೇಳಿದ್ರೆ, ಭಾರತದ ವಿರುದ್ಧ ಕತ್ತಿ ಮಸಿತಾ ಇದ್ದ. ಯಾವಾಗಲೂ ಕೂಡ ಕಾಶ್ಮೀರ ವಶಪಡಿಸ್ಕೊಳ್ಬೇಕು ಅಂತ ಸಾಕಷ್ಟು ಬಾರಿ ಈತ ವ್ಯರ್ಥ ಪ್ರಯತ್ನವನ್ನು ಕೂಡ ಮಾಡಿದ್ದ. ಅಂದರೆ ಉಗ್ರರನ್ನ ಛೂ ಬಿಟ್ಟು ನೇಪಾಳ ಮತ್ತು ಭಾರತದ ಗಡಿ ಮೂಲಕ ಉಗ್ರರನ್ನ ಖಾಲಿದ್ ಕಳಿಸ್ತಾ ಇದ್ದ. ಹಲವಾರು ವರ್ಷಗಳಿಂದ ನೇಪಾಳದಲ್ಲಿ ಇವನು ನೆಲೆಸಿದ್ದ. ವಿನೋದ್ ಕುಮಾರ್ ಹೆಸರಿನ ನಕಲಿ ಗುರುತಿನ ಕಾರ್ಡನ್ನು ಈ ಖಾಲಿದ್ ಪಡ್ಕೊಂಡಿದ್ದ. ನೇಪಾಳದ ಸ್ಥಳೀಯ ಮಹಿಳೆ ನಗ್ಬಾ ಬಾನು ಜೊತೆ ಮದುವೆ ಕೂಡ ಆಗಿದ್ದ. ನೇಪಾಳದಿಂದ ಬಂದವನು LET ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ. ಇನ್ನು ನೇಮಕಾತಿ, ಲಾಜಿಸ್ಟಿಕ್ಸ್ ಕಾರ್ಯಗಳಂತಹ ನಿರ್ಣಾಯಕ ಪಾತ್ರವನ್ನು ಈತ ವಹಿಸಿದ್ದ. ಇತ್ತೀಚೆಗೆ ಸಿಂಧ್ ಪ್ರಾಂತ್ಯದ ಬದಿನ್ ಜಿಲ್ಲೆಗೆ ತನ್ನ ನೆಲೆಯನ್ನು ಸ್ಥಳಾಂತರ ಮಾಡಿದ್ದ. ಅಂದರೆ ನೇಪಾಳದಲ್ಲಿ ವಿನೋದ್ ಕುಮಾರ್ ಅಂಥೇಳಿ ಒಂದು ಫೇಕ್ ID ಇಟ್ಕೊಂಡು ಬದುಕ್ತಾ ಇದ್ದ. ಅಲ್ಲಿಯ ಮಹಿಳೆಯನ್ನು ಮದುವೆಯಾಗಿದ್ದ. LET ಆಗಿರ್ಬೋದು, ಜೊತೆಗೆ ಜಮಾತ್ ಉದ್ ದವಾಕ್ಕಾಗಿ ಕೆಲಸವನ್ನು ಮುಂದುವರೆಸಿದ್ದ. ನೋಡಿ, ಆತನ ಹತ್ಯೆ ಆಗಿರುವುದು ಇವತ್ತು ಮಧ್ಯಾಹ್ನ ಮನೆಯಿಂದ ಹೊರಗೆ ಹೋಗಿದ್ದಾಗ ಅಪರಿಚಿತರು ದಾಳಿಯನ್ನು ಮಾಡಿ ಆತನನ್ನು ಕೊಂದು ಮುಗಿಸಿದ್ದಾರೆ.